ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಯಬರಟ್ಟಿ ಗ್ರಾಮದಲ್ಲಿ ರೆಡ್ಡಿ ಕುಲದ ದೇವತೆಯಾದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಅದ್ದೂರಿಯಾಗಿ ಜರುಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಯಂತಿಯನ್ನ ಆಚರಿಸಲಾಗಿದೆ. ಬೆಳಗ್ಗೆ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಭೂಮಿ ಪೂಜೆ ನೆರವೇರಿಸಲಾಗಿದೆ ಮತ್ತು ಸಾಯಂಕಾಲ 5 ಗಂಟೆಗೆ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಾವಚಿತ್ರವನ್ನ ಅಲಂಕಾರ ಮಾಡಿಕೊಂಡು ಮತ್ತು ಪಲ್ಲಕ್ಕಿ ಕುಂಭಮೇಳ ಆಸ್ತಿಯನ್ನ ತೆಗೆದುಕೊಂಡು ಸಕಲ ವಾದ್ಯ ಮತ್ತು ಬೇಳದೊಂದಿಗೆ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಬಂದು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ಮತ್ತು ಸಾಯಂಕಾಲದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವಾಗಿ ಚಂದ್ರಯ್ಯ ಸ್ವಾಮಿಗಳು ಸಿದ್ದಾರೂಢ ಮಠ ಯಬರಟ್ಟಿ ವಹಿಸಿಕೊಂಡಿದ್ರು ಮತ್ತು ಸಾನ್ನಿಧ್ಯವಾಗಿ ಅಭಿನವ ಬ್ರಹ್ಮಾನಂದ ಸ್ವಾಮಿಗಳು ಪರಮಾನಂದವಾಡಿ ಆಗಮಿಸಿದ್ರು ಮತ್ತು ಊರಿನ ವೇದಮೂರ್ತಿಗಳು ಸಿದ್ಧಲಿಂಗಯ್ಯ ಮಠಪತಿ ಮತ್ತು ಅಣ್ಣಯ್ಯ ಹಿರೇಮಠ ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ರು. ನಂತರ ಶ್ರೀ ಅಭಿನವ ಬ್ರಹ್ಮಾನಂದ ಸ್ವಾಮಿಗಳು ಪರಮಾನಂದವಾಡಿ ಇವರು ಆಶೀರ್ವಚನ ನೀಡಿದ್ದಾರೆ. ನಂತರ ಭಕ್ತಾದಿಗಳು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನಲ್ಲಿ ಬೇಡಿಕೊಂಡಿದ್ದಾರೆ. ನಡೆದಾವರಗಳಲ್ಲಿಯೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಈ ನಾಡಿನ ಸರ್ವಸಂತ ಮಹಾತ್ಮರನ್ನ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಂಡು ಅವರೆಲ್ಲರಲ್ಲಿಯೂ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರಲಿ ಅಂತಂದ್ರೆ ಮಹಾತಾಯಿ ಸಾಧ್ವಿ ಮಲ್ಲಮ್ಮ ತಾಯಿಗೆ ಸಲ್ತದೆ. ಅದು ನಮ್ಮ ಅಭಿಮಾನ. ಇವತ್ತು ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಎಂತಹ ಕ್ರೂರಿಯನ್ನು ಕೂಡ ಬದಲು ಮಾಡುವಂತಹ ಶಕ್ತಿ ನಮ್ಮ ತಾಯಂದಿರಿಗದ. ನಿಜವಾಗ್ಲು ಅದಕ್ಕೆ ಒಂದು ಮಾತು ಹೇಳ್ತೇವೆ ನಾವು, ಒಲಿದರೆ ನಾರಿ, ಮುನಿದರೆ ಮಾರಿ. ನಾವು ಯಾವಾಗಲೂ ಕೂಡ ಇಡೀ ಜಗತ್ತು ನಿಂತಿರುವುದು ಶಕ್ತಿಯ ಮೇಲೆ. ಶಕ್ತಿ ಯಾರು ಅಂತಂದ್ರೆ ನಮ್ಮ ಹೆಣ್ಮಕ್ಕಳು, ಸ್ತ್ರೀ ಶಕ್ತಿ. ಎಲ್ಲರಿಗೂ ಕೂಡ ಯೋಗಿ ವೇಮನ ಕೇಳಿದಿರಿ, ಹೌದಲ್ಲ? ವೇಮನ ಬಗ್ಗೆ ಕೇಳಿದಿರಿ ತಾವೆಲ್ಲ. ವೇಮನ ಯೋಗಿಯಾಗುವುದಕ್ಕಿಂತ ಪೂರ್ವದಲ್ಲಿ ಅವರ ಒಬ್ಬ ಮಹಾಭೋಗಿಯಾಗಿದ್ದ. ಏನ್ರಿ, ಅವನಿಗೆ ದೇವರು, ದಾನ, ಧರ್ಮ, ಭಕ್ತಿ ಇದು ಯಾವುದರ ಬಗ್ಗೆಯೂ ಕೂಡ ಆಸಕ್ತಿ ಇರಲಿಲ್ಲ. ಭೋಗಿಯಾಗಿ ಭೋಗಿಸುವುದೊಂದೇ ಅವನ ಕೆಲಸವಾಗಿತ್ತು. ಆದರೆ ಹೇಳ್ತಾನೆ, ಎಷ್ಟೇ ದುಶ್ಚಟಗಳಾಗಿದ್ರೂ ಕೂಡ ಮಹಾತಾಯಿ, ಮಹಾಸಾಧ್ವಿ, ಮಹಾಶಿವಶರಣೆಯಾಗಿರತಕ್ಕಂತಹ ಮಲ್ಲಮ್ಮನ ದೃಷ್ಟಿ ಯಾರ ಮೇಲೆ ಬೀಳುತ್ತದಂತಂದ್ರೆ ವೇಮನನ ಮೇಲೆ ಬೀಳುತ್ತದೆ. ಅದಕ್ಕಿಂತ ಪೂರ್ವದಲ್ಲಿ ವೇಮನನ ಒಂದು ದೃಷ್ಟಿ ಮಲ್ಲಮ್ಮ ತಾಯಿಯ ಮೇಲೆ ಬಿದ್ದಿರ್ತದೆ, ಹೌದಲ್ಲ? ಅವಾಗ ಮಹಾಸಾಧ್ವಿ ಯಾರು ಮಲ್ಲಮ್ಮ ತಾಯಿ ಅವನನ್ನ ಪರಿವರ್ತನೆಯನ್ನು ಮಾಡ್ತಾಳೆ. ಪರಿವರ್ತನೆಯನ್ನ ಮಾಡಿ ಮಹಾತಾಯಿಯಾಗಿ ದರ್ಶನವನ್ನ ಕೊಟ್ಟು, ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ, ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ರಾತ್ರಿ ಕಳೆಯಿತು ನಿದ್ರೆಯಲಿ, ದಿನ ಕಳೆಯಿತು ಊಟದಲ್ಲಿ, ರಾತ್ರಿ ಕಳೆಯಿತು ನಿದ್ರೆಯಲಿ, ದಿನ ಕಳೆಯಿತು ಊಟದಲ್ಲಿ. ಸಮಾಜದವರು ಬಹಳಷ್ಟು ಶ್ರೀಮಂತರಾಗಿ ಅಂದ್ರೆ ವೈಭವಯುತವಾದ ಜೀವನವನ್ನ ನಡೆಸ್ತಾ ಇದ್ದಾರೆ, ಹೌದಲ್ಲ? ನಾನು ಬಹಳಷ್ಟು ರೆಡ್ಡಿ ಸಮುದಾಯದ ಜೊತೆಗೆ ಬಹಳಷ್ಟು ಸಂಪರ್ಕದ, ಬಹಳ ಕಡೆಗೆ ನಾನು ಪ್ರವಚನಗಳಿಗೆ, ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದ ಕಾರ್ಯಕ್ರಮ ಇರಬಹುದು, ಜಾತ್ರೆ ಇರಬಹುದು, ಜಯಂತಿ ಉತ್ಸವ ಇರಬಹುದು, ಎಲ್ಲ ಕಡೆಗೂ ನಾನು ಹೋಗ್ತಿರ್ತೇನೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಥಿತಿವಂತರಿದ್ದಾರೆ. ಸ್ಥಿತಿವಂತರಂದ್ರೆ ಮನೆಯಿಂದ, ಸಂಪತ್ತಿನಿಂದ, ಎಲ್ಲದರಿಂದಲೂ ಕೂಡ ಅವರು ಏನದಾರ ಅಂತಂದ್ರೆ ವ್ಯವಸ್ಥಿತವಾಗಿ ಇದ್ದಾರೆ. ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಮಲ್ಲಮ್ಮನ ಆಶೀರ್ವಾದ, ಮಲ್ಲಮ್ಮನ ಪ್ರಾರ್ಥನೆ. ಹಾಗಾಗಿ ಇವತ್ತು ನಾವೆಲ್ಲರೂ ಮಲ್ಲಮ್ಮನನ್ನ ನೆನೆಸಬೇಕಾಗದ. ನಾವು ಶ್ರೀಮಂತರಾಗಿದ್ದೇವೆ ಅಂದ್ರೆ, ನಾವು ಸ್ಥಿತಿವಂತರಾಗಿದ್ದೇವೆ ಅಂತಂದ್ರೆ ಮಲ್ಲಮ್ಮನ ತ್ಯಾಗ, ಮಲ್ಲಮ್ಮನ ಭಕ್ತಿ, ಮಲ್ಲಮ್ಮನ ಒಂದು ಗೌರವ, ಆ ಪ್ರಾರ್ಥನೆ ಇವತ್ತು ನಮ್ಮೆಲ್ಲರನ್ನ ಸ್ಥಿತಿವಂತರನ್ನಾಗಿ ಮಾಡ್ಯದ. ಮತ್ತೆ ತಾವೆಲ್ಲರೂ ಕೂಡ ಏನ್ ಮಾಡಬೇಕು ಅಂದ್ರೆ ದಾನ, ಧರ್ಮ, ಪರೋಪಕಾರಕ್ಕಾಗಿ ತಮ್ಮ ಸಂಪತ್ತನ್ನ ವಿನಿಯೋಗವನ್ನ ಮಾಡಬೇಕು. ಇದನ್ನು ಹೇಳಿದ ಮೇಲೆ ಮಾಡಿ ಆ ಸ್ವತಃ
ಯಾರು ಮಲ್ಲಮ್ಮ ತಾಯಿಯ ಜೊತೆಗೆ ಯಾರೋ ದೇವರಾಗಿರತಕ್ಕಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಮಾತನಾಡುವುದನ್ನು ನೋಡಿ, ಆಹಾ, ನನ್ನ ಪತ್ನಿ ದೇವರ ಜೊತೆಗೆ ಮಾತಾಡ್ತಾ ಇದ್ದಾಳೆ ಅಂದ ಮೇಲೆ ನಿಜವಾಗ್ಲೂ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಅವನು ಏನು ಮಾಡ್ತಾನೆ, ಪರಿವರ್ತನೆಯಾಗುತ್ತಾನೆ. ಮನಸ್ಸು ಪರಿವರ್ತನೆಯಾದ ಮೇಲೆ ಸ್ವತಃ ಮಲ್ಲಮ್ಮನ ಒಂದು ಭಕ್ತಿ ಶಕ್ತಿಯಿಂದ ಯಾರು ಅಸ್ವಸ್ಥನಾಗಿರತಕ್ಕಂತಹ ಭರಮರೆಡ್ಡಿ ಏನಾಗ್ತಾನೆ, ಮುಂದೆ ಸ್ವಸ್ಥನಾಗ್ತಾನೆ. ಅವನು ತಿಳುವಳಿಕೆ ಉಳ್ಳವನಾಗ್ತಾನೆ, ದೇವರ ಅನುಗ್ರಹ ಆಗುತ್ತದೆ. ತದನಂತರ ಅವನು ಕೂಡ ಭಕ್ತಿ ಶ್ರದ್ಧೆಯಿಂದ ಭಗವಂತನ ಒಲುಮೆಗಾಗಿ ಜೀವನವನ್ನ ನಡೆಸ್ಲಿಕ್ಕತ್ತಾರೆ. ಹಾಗಾಗಿ ಹೇಳೋದು ಏನು ಅಂತಂದ್ರೆ, ನಾನಿಲ್ಲಿ ಮಲ್ಲಮ್ಮನ ಜಯಂತಿಯನ್ನ ತಾವೆಲ್ಲ ಎಲ್ಲ ಕಡೆಗೂ ಆಚರಣೆಯನ್ನ ಮಾಡುತ್ತಾ ಇದ್ದೀರಿ. ನನ್ನ ದೃಷ್ಟಿಯೊಳಗ ಮಲ್ಲಮ್ಮನಂತ ಮಗಳ ಮನೆಯೊಳಗ ಹುಟ್ಟಬೇಕಂತ. ಯಾರ ಮನೆಯೊಳಗ ಮಲ್ಲಮ್ಮನಂತಹ ಮಗಳು ಹುಟ್ಟುತ್ತಾಳೆ, ಆ ಮನೆ ಪಾವನವಾಗತ್ತೆ, ಆ ಮನೆಯ ಕೀರ್ತಿ ಎಲ್ಲ ಕಡೆಗೂ ಹರಡುತ್ತದೆ. ಬರೀ ಮಗಳಾಗಿ ಅಷ್ಟೇ ಅಲ್ಲ, ಮಲ್ಲಮ್ಮನಂತ ಸೊಸೆ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ ನೀವು ದೇವರ ಹತ್ರ ಹರಕೆ ಹೊರಬೇಕಂತ. ಯಾಕೆ ಗೊತ್ತೇನು? ಮಲ್ಲಮ್ಮನಂತ ಸೊಸಿ ಮನೆಯೊಳಗೆ ಇದ್ರ ಮನೆಯನ್ನ ಬೆಳಗುತ್ತಾಳೆ, ಮನಸ್ಸನ್ನು ಬೆಳಗುತ್ತಾಳೆ, ಮನೆಯೊಳಗ ಭಗವಂತನನ್ನ ಆಹ್ವಾನ ಮಾಡಿಕೊಳ್ತಾಳೆ. ಹಾಗಾಗಿ ಈ ಕಡೆಗೆ ಮಲ್ಲಮ್ಮನಂತಹ ಮಗಳು, ಮಲ್ಲಮ್ಮನಂತಹ ಸೊಸಿ ಮನೆಯೊಳಗ ಇದ್ರೆ ನಮ್ಮ ಮನೆ ಪಾವನವಾಗುತ್ತೆ. ಹಾಗಾಗಿ ನಾವೆಲ್ಲ ಕೀರ್ತಿಯನ್ನ ತಂದು, ಇನ್ನ ಕೊಟ್ಟ ಮನೆಗೂ ಕೂಡ ಕೀರ್ತಿಯನ್ನ ತಂದು ಕೊಡಬೇಕಾಗಿತ್ತು. ಎಷ್ಟೋ ಜನ ನಮ್ಮ ತಾಯಿಂದ್ರೆ ಹೆಣ್ಮಕ್ಳು ಮದುವೆ ಆಗ್ಬೇಕಾಗಿತ್ತು ಅಂತಂದ್ರೆ ಗಂಡ ಹೆಂಗದನ, ಏನ್ ಮಾಡ್ತಾನ, ಏನಿಲ್ಲ, ಓದಿದಾನೋ ಇಲ್ಲೋ, ಅಥವಾ ಹೆಣ್ಮಕ್ಳಿಗಿಂತ ಹೆಣ್ಣು ಹಡೆದಂತಹ ತಂದೆ ತಾಯಿಗಳು ಬಹಳ ವಿಚಾರ ಮಾಡ್ತಾರೆ. ನಮ್ಮ ಮಗಳನ್ನ ಯಾರ ಮನೆಗೆ ಕೊಡಬೇಕು, ಎಂತವನಿಗೆ ಕೊಡಬೇಕು, ಆ ವರ ಅಥವಾ ಗಂಡ ಆಗುವವನು ಅವನ ನೀತಿಯಿಂದ ಅದಾನೋ ಇಲ್ಲೋ, ಏನು ಚಟಗಳ ಅಧೀನನಾಗಿದ್ದಾನೋ ನೋಡ್ತಿರೋ ಇಲ್ಲ ಎಲ್ಲರೂ, ಹೌದಲ್ಲೋ? ಆದ್ರೆ ಮಲ್ಲಮ್ಮ ತಾಯಿಗೆ ಏನೋ ಹೇಮರೆಡ್ಡಿ ಮಲ್ಲಮ್ಮನಿಗೆ ಮದುವೆ ಮಾಡಿ ಕೊಡ್ಬೇಕಾದಾಗ ಅದು ದೈವಾನುಕೂಲ. ಭರಮರೆಡ್ಡಿಗೆ ಮದುವೆಯನ್ನ ಮಾಡಿ ಕೊಡ್ತಾರೆ, ತಮಗೆಲ್ಲರಿಗೂ ಕೂಡ ಗೊತ್ತಾದ ಕತೆ. ಆದ್ರೆ ಸುಮ್ಮನೆ ನಿಮಗೂ ನೆನಪು ಮಾಡಿ ಕೊಡ್ತಾ ಇದ್ದೇನೆ ನೋಡ್ರಿ. ಭರಮರೆಡ್ಡಿ ಒಂದು ರೀತಿಯೊಳಗ ಮಾನಸಿಕ ಅಸ್ವಸ್ಥನಂತ ಇದ್ರು. ಅವರಿಗೆ ಸರಿತಪ್ಪುಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಯೋಚನೆ ಆಲೋಚನೆ ಯಾವುದೂ ಕೂಡ ಇರಲಿಲ್ಲ. ಆದರೆ ಮಲ್ಲಮ್ಮ ತಾಯಿ ಧೃತಿಗೆಡ್ಲಿಲ್ಲ. ಅಯ್ಯೋ ನನ್ನ ಗಂಡ ಇಂಥವದನಲ್ಲ ಅಂತ ತಿಳ್ಕೊಂಡು ಹತಾಶಳಾಗಲಿಲ್ಲ. ಒಂದು ಕಡೆಗೆ ಪತಿಯೇ ಪರದೈವ ಅನ್ನುವಂತಹ ಸದ್ಭಾವನೆಯನ್ನು ಇಟ್ಟುಕೊಂಡು ಪತಿಯಲ್ಲಿ ಮಲ್ಲಯ್ಯನನ್ನ ಕಂಡ್ಲು. ಇವತ್ತು ಶ್ರೀಶೈಲದ ಮಲ್ಲಿಕಾರ್ಜುನಿಗಾಗಿ ಹಗಲಿರು ಎನ್ನಲಾರ್ದನೆ ತಪನವನ್ನ ಮಾಡಿದಳು. ಸರ್ವ ಸಮರ್ಪಣಾ ಭಾವದಿಂದ ತನ್ನ ತಾನು ಅರ್ಪಿಸಿಕೊಂಡಂತವಳು ಯಾರು ಅಂತಂದ್ರೆ ಮಲ್ಲಮ್ಮ ತಾಯಿ. ಜೊತೆಗೆ ಅತ್ತೆ ನಾದನಿಯರ ಒಂದು ಕಾಟ ಬೇರೆ. ಇವತ್ತು ಮನೆ ಅಂದ ಮೇಲೆ ಕುಟುಂಬ, ಅಹಂಕಾರ ಮಮಕಾರಗಳನ್ನ ಮೊದಲು ನಾವು ಬಿಟ್ಟಿರ್ಬೇಕು. ಇಲ್ಲಿ ಅಹಂಕಾರಗಳೇ ನಮಗೆ ಕಾಟವನ್ನ ಕೊಡ್ತಾ ಇರ್ತವೆ. ವಿಶೇಷ ಅಂತಂದ್ರೆ ಮಲ್ಲಮ್ಮ ತಾಯಿಗೆ ದೈವ ದರ್ಶನವಾಗುತ್ತೆ. ಮಲ್ಲಯ್ಯನ ದರ್ಶನವಾದಾಗ ಮಲ್ಲಮ್ಮ ನಿನಗೇನು ಬೇಕು ಅಂತ ಕೇಳಿದಾಗ ಮಲ್ಲಮ್ಮ ತಾಯಿ ಅಂತಾಳೆ, ನನ್ನ ಕುಲಕ್ಕೆ ಎಂದೂ ಬಡತನ ಬಾರದಂಗಿರ್ಲಿಪ್ಪ. ಎಂತ ಮಾತು ಕೇಳ್ತಾರೆ ನೋಡ್ರಿ. ನನ್ನ ಕುಲಕ್ಕ, ನನಗಷ್ಟ ಅಲ್ಲ, ನನ್ನ ಕುಲಕ್ಕ ಎಂದೂ ಬಡತನ ಬಾರದಿರ್ಲಿ ಅಂತ ಬೇಡಿಕೊಂಡ ಮೇಲೆ ಕುಲದವರಲ್ಲಿ ಒಂದು ಕೇಳ್ತಾಳೆ, ಒಂದು ಮಾತು ಹೇಳ್ತಾಳೆ, ನೋಡ್ರಪ್ಪ ಸಂಪತ್ತು ಐತಿ ಅಂತೇಳಿ ಅಥವಾ ಸಂಪತ್ತು ಬಂತು ಅಂತ ತಿಳ್ಕೊಂಡು ಸೊಕ್ಕಿಗೆ ಬರಾಕ್ ಹೋಗಬೇಡ್ರಿ ಅಂತ ಒಂದು ಮಾತು ಕಿವಿ ಮಾತೆ ಹೇಳ್ತಾಳೆ. ಯಾರು ಸಂಪತ್ತು ಬಂದಾಗ ಸೊಕ್ಕಿನಿಂದ ನಡ್ಕೊಳ್ತಾರೆ ಅವರ ಸಂಪತ್ತು ಏನಾಗತ್ತೆ ಅಂದ್ರೆ ಅದು ಆಪತ್ತಿಗೆ ಕಾರಣವಾಗತ್ತೆ, ಕುತ್ತ ತರುತ್ತದೆ ಸಂಪತ್ತು. ಹಾಗಾಗಿ ಮಲ್ಲಮ್ಮನ ಮಾತುಗಳು ಅಂತಂದ್ರೆ ಆ ವೇದವಾಕ್ಯಗಳೇ. ಅಷ್ಟೇ ಮುಂದೊಂದು ಮಾತು ಹೇಳ್ತಾಳೆ, ಸಂಪತ್ತಿದ್ದಾಗ ಯಾರಾದರೂ ದೀನರು ದುರ್ಬಲರು ಅಸಹಾಯಕರು ಬಂದಾಗ ಸತ್ಸಂಗ ಕಾರ್ಯಗಳಿಗೆ
ಸಾಧು ಸಂತ ಮಹಾತ್ಮರಿಗೆ ಶರಣರಿಗೆ ನೀವು ಏನು ಮಾಡಬೇಕು ಅಂತಂದ್ರೆ ಕರೆದು ದಾನವನ್ನ ಮಾಡುವುದನ್ನು ಕಲೀರಿ ಅಂತ ಹೇಳಿಕೊಟ್ಟವಳು ಯಾರು ಅಂತಂದ್ರ ಮಲ್ಲಮ್ಮ ತಾಯಿ. ಯಾಕೆ ಗೊತ್ತೇನೋ, ಭೂಮಿಗೆ 4 ಕಾಳು ಬೀಜವನ್ನ ಹಾಕಿದ್ರೆ, 1 ಸೇರು ಬೀಜವನ್ನ ನಾವು ಭೂಮಿಗೆ ಹಾಕಿದ್ವಿ ಅಂತಂದ್ರೆ ಚೀಲ ಗಂಟ್ಲೆ ನಾವು ತುಂಬಿಕೊಂಡು ರಾಶಿ ಮಾಡ್ಲಿಕ್ಕೆ ನಮಗ ಸಾಧ್ಯವಾಗತ್ತೆ. ನಾವು ಕೈ ಎತ್ತಿ ಕೊಡ್ಲೇ ಇಲ್ಲ ಅಂತಂದ್ರೆ ಹೇಗೆ ನಮಗ್ ಬರಬೇಕು? ಯಾಕೆ ಬಹಳ ಜನ ಅಂತಾರ ಇವತ್ತು ಸಮಾಜದಲ್ಲಿ, ಆದರೆ ಅವುಗಳನ್ನ ವಿಕೋಪದ ಸ್ಥಿತಿಗೆ ನಾವು ತಗೊಂಡು ಹೋಗಬಾರದು ಅಷ್ಟೇ. ನಮ್ಮ ಸಂಸಾರದ ಗುಟ್ಟು ಅದು 4 ಗೋಡೆಯೊಳಗೆ ಇತ್ತು ಅಂತಂದ್ರೆ ನಮ್ಮ ಜೀವನ ಚೆನ್ನಾಗಿನೇ ಇರ್ತದ. ನಾವು 4 ಗೋಡೆ ಬಿಟ್ಟು ಹೊಸ್ತಿಲದನ್ನ ದಾಟಿ ಅದು ಹೊರಗೆ ಹೋಯ್ತು ಅಂತಂದ್ರೆ ಅಲ್ಲಿ ಏನಾಗ್ತದಂದ್ರೆ ನಮ್ಮ ಜೀವನ ಅಸ್ತವ್ಯಸ್ತವಾಗುತ್ತದೆ. ನಮ್ಮ ಕಾಲ ಮೇಲೆ ನಾವೇ ಕಲ್ಲ ಹಾಕೊಂಡು ಬಿಡ್ತೇವೆ. ನಂದು ಸಹನೆಗೆ ಮತ್ತೊಂದು ಹೆಸರು ಏನು ಅಂದ್ರೆ ಮಲ್ಲಮ್ಮ ತಾಯಿ. ಸಂಪತ್ತಿಗೆ ಮತ್ತೊಂದು ಹೆಸರು ಏನು ಅಂತಂದ್ರೆ ಮಲ್ಲಮ್ಮ ತಾಯಿ. ಭಕ್ತಿಗೆ ಒಂದು ಕಡೆಗೆ ಬಸವಣ್ಣನವರು ಮಾದರಿಯಾದರೆ, ಹೆಣ್ಣು ಕುಲದಲ್ಲಿ ಭಕ್ತಿಗೆ ಶ್ರೀಶೈಲ ಮಲ್ಲಿಕಾರ್ಜುನನನ್ನ ಒಲಿಸಿಕೊಂಡು ಆಶೀರ್ವಾದ ಅನುಗ್ರಹ ಪಡೆದುಕೊಂಡಂತ ಮಹಾಸಾಧ್ವಿ ಯಾರು ಅಂತಂದ್ರೆ ಮಹಾಶಿವಶರಣೆ ಮಲ್ಲಮ್ಮ ತಾಯಿ, ಹೇಮರೆಡ್ಡಿ ಮಲ್ಲಮ್ಮ ತಾಯಿ. ಹಾಗಾಗಿ ಇವತ್ತು ನಾವು ಮನೆ ಗೆದ್ದು ಮಾರು ಗೆಲ್ಲಬೇಕು ಅನ್ನುವಂತಹ ಮಾತನ್ನ ಕೇಳ್ತೇವೆ. ಮನೆಯನ್ನು ಗೆಲ್ಲಬೇಕು. ಮನೆಯಲ್ಲಿರುವಂತಹ ಎಷ್ಟೇ ಕಷ್ಟಗಳು ಬರಲಿ, ನಷ್ಟಗಳು ಬರಲಿ, ನೋವುಗಳು ಬರಲಿ, ಅದಕ್ಕೆ ಧೃತಿಗೆಡಬಾರದು ಮನುಷ್ಯ. ಕಷ್ಟಗಳು ನಮ್ಮನ್ನು ಸಾಯಿಸುವುದಕ್ಕೆ ಬರೋದಿಲ್ಲ. ಕಷ್ಟಗಳು ನಮಗೆ ನಮ್ಮ ಕರ್ಮಗಳನ್ನು ಸವಿಸಲಿಕ್ಕೆ ಕಷ್ಟಗಳು ಬರ್ತವೆ. ಕಷ್ಟಗಳು ನಮಗೆ ದಾರಿಗಳ ದೀಪಗಳಾಗುತ್ತವೆ. ಹಾಗಾಗಿ ಯಾವತ್ತಿಗೂ ಕೂಡ ಹೆಣ್ಣು ಮಕ್ಕಳು ಕಷ್ಟಗಳಿಗೆ ಧೃತಿಗೆಡಬಾರದು, ಹೆದರಬಾರದು. ಎಲ್ಲವುಗಳನ್ನ ಅಕ್ಸೆಪ್ಟ್ ಮಾಡಬೇಕು, ಸ್ವೀಕಾರ ಮಾಡಿಕೊಂಡು ಧೈರ್ಯದಿಂದ ಭಗವಂತನ ಮೇಲೆ ಭಾರವನ್ನ ಹಾಕಿ ನಮ್ಮ ಜೀವನವನ್ನ ನಾವು ನಡೆಸುವುದನ್ನ ನಾವು ತಕ್ಷಣವೇ ನಮಗೆಲ್ಲರಿಗೂ ಕೂಡ ಏನು ಗೊತ್ತಾಗುತ್ತೆ ಅಂತಂದ್ರೆ, ಆ ತಾಯಿ ತನ್ನ ಬದುಕಿನಲ್ಲಿ ಅನುಭವಿಸಿರತಕ್ಕಂತಹ ಕಷ್ಟ ನಷ್ಟಗಳು. ಇವತ್ತು ನಾವೆಲ್ಲರೂ ಕೂಡ ಆ ತಾಯಿಯನ್ನ ದೈವ ಸ್ವರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೂಜಿಸ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ, ಗುಡಿ ಗುಂಡಾರಗಳನ್ನ ನಾವೆಲ್ಲರೂ ಕೂಡ ಕಟ್ತಾ ಇದ್ದೇವೆ. ಆದ್ರೆ ಆ ತಾಯಿ ರಾಂಪುರದಲ್ಲಿ ಜನಿಸಿ ತಂದೆ ತಾಯಿಗಳ ಕೀರ್ತಿಯನ್ನ ತಗೊಂಡು ಬಂದು ಇನ್ನೊಂದು ಕಡೆಗೆ ಹುಟ್ಟಿದ ಮನೆಗೂ ಮತ್ತು ಕೊಟ್ಟ ಮನೆಗೂ 2 ಮನೆಯನ್ನ ಬೆಳಗುವಂತಹ ಒಂದು ಅವಕಾಶ ಯಾರಿಗಿರ್ತದಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ತಾಯಂದಿರಿಗಿರ್ತದ. ಹಾಗಾಗಿ ಇವತ್ತು ವಿಶೇಷವಾಗಿ ತಾಯಂದಿರ ದಿನಾಚರಣೆ, ಅಮ್ಮಂದಿರ ದಿನಾಚರಣೆ, ವಿಶ್ವ ತಾಯಂದಿರ ದಿನಾಚರಣೆ. ಹಾಗಾಗಿ ಇಲ್ಲಿರುವಂತ ಎಲ್ಲ ತಾಯಂದಿರಿಗೂ ನಾನು ಹೃದಯಪೂರ್ವಕವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೂಡ ನಾನು ಕೋರ್ತಾ ಇದ್ದೇನೆ. ತಾಯಿ ಅಂತಂದ್ರೆ ಈ ಜಗತ್ತಿನೊಳಗ ನಮಗೆ ನಿಜವಾದಂತಹ ದೇವತೆ. ಬ್ರಹ್ಮನು ತಾಯಿನೇ, ವಿಷ್ಣುನು ತಾಯಿನೇ, ಮಹೇಶ್ವರನು ತಾಯಿನೇ. ಹೆಂಗ ನಾವು ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ ಅಂತ ಹೇಳ್ತೇವೆ, ಹಾಗೇನೆ ತಾಯಿಯೇ ಬ್ರಹ್ಮ, ತಾಯಿಯೇ ವಿಷ್ಣು, ತಾಯಿಯೇ ಮಹೇಶ್ವರಳಾಗಿ ನಮ್ಮೆಲ್ಲರಿಗೂ ಕೂಡ ಏನು ಮಾಡಿದ್ದಾಳೆ ಅಂತಂದ್ರ ನಮ್ಮ ಬದುಕಿಗೆ ಒಂದು ಬೆಲೆಯನ್ನ ಕೊಟ್ಟಂತವಳು, ನಮ್ಮ ಬದುಕಿನ ಸಾರ್ಥಕತೆಯನ್ನ ಮೆರೆದಂತವಳು. ಜೀವನದೊಳಗೆ ಅನುಭವಿಸಿದಷ್ಟ ಕಷ್ಟವನ್ನ ಬಹುಶಃ ಮತ್ತಾರೂ ಕೂಡ ಅನುಭವಿಸಿಲ್ಲ ಅಂತ ಅನಿಸ್ತದೆ. ತಾಯಿ ಮಲ್ಲಮ್ಮ ತಾಯಿಗೆ ಎಷ್ಟೋ ಅಪವಾದಗಳನ್ನ ಇಟ್ರು. ಮನೆಯೊಳಗೆ ಇಟ್ಕೊಳ್ಳಿಕ್ ಆಗ್ಲಾರ್ದಕ್ಕೆ ಮನೆ ಬಿಟ್ಟು ಹೊರಗೆ ಹಾಕಿದ್ರು. ಗುಡಿಸಲದೊಳಗೆ ಬಂದು ವಾಸ ಮಾಡಿದ್ರು. ಗುಡಿಸಲದೊಳಗೆ ಶರಣರು ಸಂತರಿಗೆ ಏನು ಮಾಡ್ತಾ ಇದ್ಲು ಅಂದ್ರೆ ಅತಿಥಿ ಸತ್ಕಾರವನ್ನ ಮಾಡ್ತಾ ಇದ್ಲು. ಬಂದಂತವರಿಗೆ ದಾಸೋಹ ಕಾರ್ಯವನ್ನ ನೆರವೇರಿಸ್ತಾ ಇದ್ಲು. ಬರ್ರಿಪ್ಪ, ಯಾರಾದ್ರೂ ಜಂಗಮರು ಬಂದ್ರೆ, ಸಂತರು ಬಂದ್ರೆ, ಮಹಾತ್ಮರು ಬಂದ್ರೆ, ಯೋಗಿಗಳು ಬಂದ್ರೆ ಅವರನ್ನ ಕರೆದು ಮನೆಯೊಳಗ ಪ್ರಸಾದವನ್ನ ಮಾಡಿಸಿ, ಅಡಿಗೆ ಮಾಡಿ ಪ್ರಸಾದವನ್ನ ಮಾಡಿಸಿ ಕಳಿಸ್ತಾ ಇದ್ಲು. ಮನೆಯೊಳಗ ಅಪವಾದ ಕೊಟ್ರು, ಅವ್ರು ಕುಟ್ಟಾಗದಾರ, ಇವ್ರು ಕುಟ್ಟಾಗದಾರ, ಮನೆ ಬಿಟ್ಟು ಹೊರಗೆ ಹಾಕ್ರೆ ಅಂದುಬಿಟ್ಲೆ ಹೊರಗೆ ಹಾಕಿದ್ರು. ಆ ಎಲ್ಲ ಶರಣರಿಗೆ ಸಂತರಿಗೆ ನೋವಾಯ್ತು. ಪಾಪ, ನಮ್ಮಿಂದ ಮಲ್ಲಮ್ಮನಿಗೆ ಇಷ್ಟು ಕಷ್ಟ ಆಗ್ತಾ ಇದೆಯಲ್ಲ ಅಂತೇಳಿ.
ಮುಂದೆ ಒಂದು ಗುಡಿಸಲು ಹಾಕೊಂಡು ಅಲ್ಲಿ ಜೀವನ ಮಾಡ್ಬೇಕಾದಾಗ ಅಲ್ಲಿ ಆದರೂ ದಾಸೋಹ ಮಾಡಬೇಕು ಅಂದಾಗ ಅಲ್ಲಿಯೂ ಕೂಡ ಭರಮರೆಡ್ಡಿ ತಲೆಯೊಳಗ ಹಾಕಿದ್ರು ನೋಡ್ರಿ. ನಿನ್ನ ಹೆಂಡತಿ ಹಂಗ, ನಿನ್ನ ಹೆಂಡತಿ ಹಿಂಗ. ಮೊದಲ ಭರಮರೆಡ್ಡಿ ನೀವು ಅಂದ್ರೆ ಹೇಳ್ತಿರಲ್ಲ, ಹೊಚ್ಚು ಭರಮರೆಡ್ಡಿ ಅಂತಿರ್ತಾರೆ. ಯಾಕಂದ್ರೆ ತಿಳುವಳಿಕೆ ಇಲ್ಲ. ಏನ್ ಮಾಡಬೇಕು, ಏನ್ ಮಾತಾಡಬೇಕು, ಏನ್ ಮಾಡಬಾರದು ಅನ್ನುವುದರ ಬಗ್ಗೆ ತಿಳುವಳಿಕೆ ಇಲ್ಲ. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಯಬರಟ್ಟಿ ಗ್ರಾಮದ ಗುರು ಹಿರಿಯರು ಆಗಮಿಸಿದ್ರು. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.